ಹಲೋ, ಪೊಲೀಸರು ಮತ್ತಿಯಲ್ಲಿ ಬಂದ್ಬಿಟ್ಟಿದ್ದಾರೆ ಕಣೋ. ನಾವು ಪೊಲೀಸವ್ರು ಅಲ್ಲ ಸರ್, ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ ಸರ್. ನಾವು ಪಾಂಡುರಂಗ ಗಂಡುಗಲೆ ಮನೆಯವರು. ಅದೇ ಎಡಗೈ ಬರ್ಗೈ. ನನ್ನ ಹೆಸರು ವಿಟ್ಲ ಅಂತ. ನನ್ನ ಹೆಸರು ಪದ್ದು. ಕೆಲಸ ಉಟ್ಕೊಂಡ್ ಬಂದಿದೀವಿ. ಏನ್ ಕೆಲಸ ಮಾಡ್ತೀರಾ? ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ನೀವು ಹೇಳಿದ ಯಾವ್ದೇ ಮನೆ ಹಾಳು ಕೆಲಸನೂ ನಾವು ಮಾಡ್ತೀವಿ. ಸುರೇಂದ್ರ ಸಿಂಗ್ ಕೊಡ್ಬೇಕಲ್ಲ 2 ಕೋಟಿ ರೂಪಾಯಿ, ಅದೇ ಇವ್ ಕೈಲಿ ತಲುಪಿಸ್ಬೋದಾ? ತಪ್ಪಿಸಿ ಬಾಸ್. ಮಕ್ಕ ನೋಡಿದ ಇಲ್ಲಿ ಪೈಲ್ ತರ ಇದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಗ್ಯಾರಂಟಿ ಬಾಸ್. ನೀವು ಬಾರ ಹೊರ್ತೀರಾ? 200 ರೂಪಾಯಿ ಕೊಟ್ರೆ ಹಣ ಕೂಡ ಹೊತ್ಬಿಡ್ತೀವಿ. 200 ರೂಪಾಯಿಗಿಂತ ಮೇಲೆ ದಾಟದೇ ಅಲ್ವಾ ನಿಮ್ ಬುದ್ಧಿ? ಇಲ್ಲ, ನಾವು ಅಲ್ಲಿಗೆ ಫಿಕ್ಸ್ ಆಗ್ಬಿಡಿದ್ವಿ. ಈ ಸಲ ನಿಮ್ ರೇಟ್ ಜಾಸ್ತಿ ಮಾಡಿ ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ. ಈ ಸೂಟ್ ಕೇಸ್ ನಲ್ಲಿ ಏನಿದೆ ಅಂತ ಕೇಳಬಾರ್ದು, ತೆಗೆದು ನೋಡಬಾರ್ದು. ವಿಚಾರ ತಗೊಂಡೋಗಿ 8ನೇ ಕ್ರಾಸ್ ನಲ್ಲಿ ಸುರೇಂದ್ರ ಸಿಂಗ್ ಅಂತ ಒಬ್ಬ ಇರ್ತಾನೆ, ಗಡ್ಡ ಬಿಟ್ಕೊಂಡು. ಅವನ ಹತ್ರ ಹೋಗಿ ನಾಗವಲ್ಲಿ ಅಂತ ಹೇಳ್ಬೇಕು. ನೀವು ನಾಗವಲ್ಲಿ ಅಂದ ತಕ್ಷಣ ಅವನೇನ್ ಹೇಳ್ತಾನೆ ಗೊತ್ತಾ? ಆಪ್ತ ರಕ್ಷಕ ಅಂತಾನೆ. ಚೆನ್ನಾಗಿದೆ. ನಾವು ನಾಗವಲ್ಲಿ ಅಂತಂದ್ರೆ ಅವ್ನು ಆಪ್ತ ರಕ್ಷಕ ಅಂತಾನೆ. ಕೆಲಸ ಮುಗಿದ ತಕ್ಷಣ ಬಂದು ರಿಪೋರ್ಟ್ ಮಾಡಿ 5,000 ರೂಪಾಯಿ ನಾನು ಕೊಡ್ತೀನಿ. ಏನಾದ್ರು ಆಚೆ ಕಡೆ ಬಾಯ್ ಬಿಟ್ರ ಇಬ್ರಿಗೂ ಕಾಗೆ ಹಾರಿಸ್ಬಿಡ್ತೀನಿ. ಪರವಾಗಿಲ್ಲ ಕಣೋ, ಒಳ್ಳೆ ಕಾಗೆಗಳೇ ಸಿಕ್ಕಿದಾವೆ. ಯಾವ ಬಕ್ರ ನನ್ನ ಮಕ್ಳು ಬತ್ತಾವೆ. ಬರ್ಲಿ ಬರ್ಲಿ. ನೋಡಕ್ ಸುರೇಂದ್ರ ಸಿಂಗ್ ಇದ್ದಂಗಿಲ್ಲ. ಗಡ್ಡ ನೋಡಿದ್ರೆ ಗೊತ್ತಾಗಲ್ವೇನ? ಏನ್ ಸರ್, ಈ ಗಡ್ಡ ನಿಮ್ ಸ್ವಂತದ್ದ? ಬೇಕಾದ್ರೆ ಕಿತ್ ನೋಡು. ಏಯ್, ಬೇಗ ಬೇಗ ವ್ಯವಹಾರ ಮುಗಿಸ್ಕೊಂಡು ಹೋಗಿ. ನಾಗವಲ್ಲಿ ನಾಗವಲ್ಲಿ ನಾಗವಲ್ಲಿ. ಸರ್, ನಾವು ನಾಗವಲ್ಲಿ ಅಂತಂದ್ರೆ ನೀವು ಆಪ್ತ ರಕ್ಷಕ ಅನ್ಬೇಕು. ಅವಾಗ ತಾನೇ ಕೊಡೋದು. ಖಾರ ಪುಡಿ ಹಾಕಿ ಸೂಟ್ಕೇಸ್ ಕಿತ್ಕೊಂಡು ಹೋಗ್ಬಿಟ್ಟಲ್ಲ. ಪಾರ್ಟಿ ಗೊತ್ತಾದ್ರೆ ಏನೋ ಮಾಡೋದು. ಪಾರ್ಟಿ ಗೊತ್ತಾದ್ರೆ ಬೆಳ್ಳಲ್ಲಿರೋ ಮೂಳೆ ಎಣಿಸ್ಬಿಡ್ತದ. ಸೈಲೆಂಟ್ ಆಗಿ ಹೋಗಿ ಮನೆ ಸೇರ್ಕೊಂಡ್ಬಿಡೋಣ. ಎಲ್ಲಿ ಹೇಳಿದ್ನಲ್ಲಣ್ಣ, ಇಲ್ಲಿಗೆ ನಾನೇ ಮುಖ್ಯವಾದ ವ್ಯಕ್ತಿ. ಆ ಹುಡುಗರನ್ನ ಸುಮ್ಮನೆ ಇಟ್ಕೊಂಡಿದ್ದೀನಿ ಆಫೀಸ್ನಲ್ಲಿ. ಈ ಜಾಗ ಪಾಗ ತೋರ್ಸಕ್ ಬೇಕಾಗತ್ತಲ್ಲ, ಅವ್ರು ಆಟ ಕುಂಟ್ರು ಲೆಕ್ಕಕ್ಕಿಲ್ಲ ಅಂದ್ರೆ ನೀನ್ ಲೆಕ್ಕಕ್ಕಿದ್ಯಾ? ಬೆಳಗ್ಗೆಯಿಂದ ಕಾಯ್ತಾ ಇದ್ದಿದ್ದು ಇದಕ್ಕೇನಾ? ಪಾರ್ಟಿ ತಪ್ಪಿಸೋದಕ್ಕೆ 2 ಕೋಟಿ ರೂಪಾಯಿ ಹವಾಲ ದುಡ್ಡು ಕೊಟ್ಟಿದ್ವಿ. ಪಾರ್ಟಿಗೂ ತಪ್ಪಿಸ್ಲಿಲ್ಲ, ನಿಮ್ ಹುಡುಗರು ಅಡ್ರೆಸ್ ಇಲ್ಲ. ಅದೇನಾಯ್ತಂದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿದ್ರಲ್ಲ, ಬಿಡಿಸ್ರಿ. ಹೋದ್ರೆ ಸುಮ್ಮನೆ ಇದ್ರೇನೆ ತನಕ್ ಪಡೆದಂಗ್ ಬಡದ್ರು, ಬಿಡ್ಸಕ್ ಹೋದ್ರೆ ಕಾಲ ಕಕ್ಕಂತ ತುಳಿದು ಬಿಡ್ತಾರೆ. ಅಣ್ಣ ಬಿಡೋಣ, ಓಲಿ ಸತ್ತಿ ಹೋಗ್ತಾರೋ ಏನೋ ತಂಗೆ ವಿಚಾರಿಸ್ಕೊಳ್ರಪ್ಪ. ಪಾಂಡುರಂಗ ಟೌನ್ ಪಾರ್ಟಿ ಅಂತ ಗೊತ್ತು, ಅದಕ್ಕೆ ನೀವು ಹುಡುಗ ಸೂಟ್ ಕೇಸ್ ಕೊಟ್ಟು ಕಳ್ಸಿದ್ದು. ನೋಡಯ್ಯ, ಎಡಗೈ ಬಲಗೈ, ಈ ಟಂಕನಕ ಡಾನ್ ದೇವರಾಜ್ ಅಂದ್ರೆ ಅಂಡರ್ ವರ್ಲ್ಡ್ ನಲ್ಲಿ ಟೆರರ್. ನೋಡಿದ್ರೆ ಎಲ್ಲ ಗಡಗಡ ಅಂತ ನಡಗುತ್ತಾರೆ. ನೀನು ಮನೆ ಮಾರ್ತೀಯೋ, ಆಸ್ತಿ ಮಾರ್ತೀಯೋ, ಇಲ್ಲ ನಿನ್ನನ್ನೇ ನೀನು ಹರಿಶ್ಚಂದ್ರ ತರ ಮಾರ್ಕೊಂಡ್ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ. ಇನ್ನೊಂದು ದಿವಸ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ದುಡ್ಡು ವಾಪಸ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲರಿಗೂ ದಂಡನಕ ಡನ್. ಇರೋ ಬರೋ ಒಡವೆನೆಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದಾಯ್ತು. ಈಗ ನಾನು ಒಬ್ಬ ಹೇಗಾದ್ರೂ ಮಾಡಿ ತಪ್ಕೊಂಡ್ಬಿಟ್ರೆ ಮಿಕ್ಕವ್ರು ಹೆಂಗ್ ಬೇಕಾದ್ರೆ ಹಾಳಾಗೋದು ನನಗೇನು. ಹೆತ್ತ ತಾಯಿನೂ ಸೇರಿಸಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋಲ್ವೇನೋ? ಮಾತೃಶ್ರೀ ರಂಗಮ್ಮನವರು ನಮ್ಮನ್ನ ದಯಮಾಡಿ ಕ್ಷಮಿಸ್ಬೇಕು. ಹೋಗೋ ಹೊತ್ತಿನಲ್ಲಿ ಯಾವ ತಾಯಿ ಯಾವ ತಂದೆ ನಿಮ್ಮ ನೀವೇ ಕಾಪಾಡ್ಕೋಬೇಕಾಗುತ್ತೆ. ನೀವು ಎಲ್ಲರೂ ಒಂದು ವಾರದ ಮಟ್ಟಿಗೆ ದಿಕ್ಕು ದಿಸೆ ಇಲ್ಲದೆ ಇರೋ ಜಾಗಕ್ಕೆ ಹೋಗಿ ತಪ್ಕೊಂಡ್ಬಿಡ್ರಿ. ನೀನು ಯಜಮಾನ್ರೆ ಗಂಟ ಗುಟ್ಟಿ ಆಡೋ ಮಾತಾ ಇದು? ನೀವ್ ಇಲ್ಲೇ ಇಟ್ಕೊಂಡು ನಮ್ಗೆಲ್ಲ ರಕ್ಷಣೆ ಕೊಡ್ಬೇಕು. ಲೇ, ಆ ಶತ್ರು ಪಕ್ಷದವ್ರು ಯಾವ ಕಡೆಯಿಂದ ದಾಳಿ ಇಕ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಾನು ಎಲ್ಲಿಂದ ರಕ್ಷಣೆ ಕೊಡ್ಲಿ? ನೋಡಿ, ನಾನೀಗ ಒಂದು ವಾರದ ಮಟ್ಟಿಗೆ ಬಾಂಬೆ ಅದೆಲ್ಲಿಗೆ ಹೋಗ್ತೀನಿ ಅಂತ ನಾನು ಯಾರ ಹತ್ರನೂ ಬಾಯ್ ಬಿಡಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ವಾಪಸ್ ಬಂದ ಮೇಲೆ ನೀವೆಲ್ಲರೂ ಬದುಕಿ ಉಳಿದಿದ್ರೆ ರಕ್ಷಣೆ ಜೊತೆಗೆ 1 ಪೌಂಡ್ ಬ್ರೆಡ್ ಕೊಡಿಸ್ತೀನಿ, ತಿನ್ಕಳಿ. ಹೋಗಮ್ಮ. ಹೋಗಿ ಹೋಗಿ ಇಂಥ ರಣ ಹಿಡಿಗೆ ಜನ್ಮ ಕೊಟ್ಟಿದ್ದೀರಲ್ಲ. ಜಾಜಿ ಅವ್ರೆ, ಅತ್ತೆ ಕಳ್ಳ ಸಿಕ್ಬಿದ್ದ. ಕಷ್ಟಪಟ್ಟು ಕಳ್ಳನ್ ಹುಡುಕಿದ್ವಿ, 2 ಬಿಟ್ವಿ, ಮಾಲಿರೋ ಜಾಗ ತೋರಿಸ್ದ, ಮಾವನ್ ಸಮೇತ ಒಂದು ಎಳ್ಕೊಂಡ್ ಬಂದ್ವಿ. ಎಲ್ಲ ಹೋಗಿದ್ದೆ, ನಾವು ಕಳ್ಳನ್ನ ಮಾಲ್ ಸಮೇತ ಹಿಡ್ದಾಕಿದೀವಿ. ಅವೆಲ್ಲ ದುಡ್ಡು ಯಾಕತ್ತೆ ನಿಜ ಹೇಳು, ಇಲ್ಲಾಂದ್ರೆ ಅಡ್ಡಡ್ಡ ಕುಯ್ದು ಉದ್ದು ತಮ್ಮಂಗು ಬಿಡ್ತೀನಿ. ಬೇಡ ಸರ್, ನಮ್ ತಾಯಿ ಹೊಟ್ಟೆ ಆಪರೇಷನ್ಗೆ 2 ಲಕ್ಷ ಬೇಕಾಗಿತ್ತು ಸರ್, ಅದಕ್ಕೆ ಈ ಹಣ ಕತ್ಬಿಟ್ಟೆ ಸರ್. ಎಲ್ಲ ನಮ್ ತಾಯಿಗಾಗಿ. ಸರಿಯಾಗಿದೆ, ಎಲ್ಲ ಕೊಟ್ಬಿಟ್ಟಿದ್ದೀನಿ ಸರ್. ನಮ್ ತಾಯಿ ಆಪರೇಷನ್ಗೆ 2 ಲಕ್ಷ ಕೊಡಿ ಸರ್. ನಾನ್ಯಾಕೆ ಕೊಡ್ಲಿ? ಇಷ್ಟ ದಿವಸ ನಮ್ಮನ್ನ ಆಟ ಆಡ್ಸಿದ ತಪ್ಪಿಗೆ ನಿಮ್ ತಾಯಿ ಆಪರೇಷನ್ ಪಾಂಡ್ರಂಗನೆ ಮಾಡುತ್ತಾನೆ.